ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎಂಬ ಭ್ರಷ್ಟ, ಕಳಂಕಿತ, ಮೋಸಗಾರ ಈ ವ್ಯಕ್ತಿ ನಿರಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಅವರ ತೇಜೋವಧೆಯನ್ನು ಮಾಡೋದ್ರ ಮೂಲಕ, ಮೂಢ ಹಗರಣದಲ್ಲಿ ತೇಜೋವಧೆಯನ್ನು ಮಾಡೋದ್ರ ಮೂಲಕ ಅವರ ರಾಜೀನಾಮೆಗೆ ಒತ್ತಾಯಿಸ್ತಿದ್ದದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ನಾವು ಹಲವಾರು ಒಂದು ಹೇಳಿಕೆಯನ್ನು ನೀಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾವು ಹೇಳಿಕೆಯನ್ನು ನೀಡಿ, ಇವನು ಏನು ದೂರನ್ನು ಸುಳ್ಳು ದಾಖಲಾತಿಗಳನ್ನು ನೀಡಿದ್ದಾನೆ ಇದು ಸುಳ್ಳು ಅಂಥೇಳಿ ನಾವು ಹೇಳಿದ್ದು. ಅದೇ ರೀತಿ ಈ ನ್ಯಾಯಾಲಯದಲ್ಲಿ ಈ ದಿನ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯವೂ ಸಹ ಇವನ ಅರ್ಜಿಯನ್ನು ಸಲ್ಲಿಸಿ CBI ಈ ಪ್ರಕರಣವನ್ನು, ಮೂಢ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದ, ಅರ್ಜಿ ಹಾಕಿದ್ದ. ಈ ಅರ್ಜಿಯನ್ನು ವಿಚಾರಣೆ ಮಾಡಿದ ಗೌರವಾನ್ವಿತ ನ್ಯಾಯಾಧೀಶರು ಇದನ್ನು ವಜಾ ಮಾಡಿದ್ದಾರೆ. ವಜಾ ಮಾಡಿ ಅವನಿಗೆ ಮುಖಭಂಗ ಆಗಿದೆ. ಇದಕ್ಕೆ ಹಿನ್ನೆಲೆಯಾಗಿ BJP ಮತ್ತು JDS ಪಕ್ಷದ ನಾಯಕರುಗಳು ಹೆಚ್ಚಿನದಾಗಿ, ವಿಶೇಷವಾಗಿ ವಿಜಯೇಂದ್ರ ಮತ್ತು ಅಶೋಕ್ ಇತರ ನಾಯಕರುಗಳು ಇವನ ಬೆಂಬಲಕ್ಕೆ ನಿಂತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರವನ್ನು ಇವರು ಮಾಡ್ತಾಯಿದ್ರು. ಸರ್ಕಾರ ಬೀಳಿಸ್ತಕ್ಕಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ರು. ಈ ಎಲ್ಲ ಇವನೊಬ್ಬ ಬಂಟ, BJP ಮತ್ತು JDS ನಾಯಕರುಗಳ ಬಂಟನಾಗಿ ಕೆಲಸವನ್ನು ಮಾಡ್ತಾಯಿದ್ದಾನೆ. ಇವನ ಉದ್ದೇಶ ಇಷ್ಟೇ, ಏನು ಮುಖ್ಯಮಂತ್ರಿಗಳಿಗೆ ಯಾವುದೇ ಆಧಾರವೇ ಇಲ್ಲ, ನಿರಾಧಾರವಾದಂಥ ಆರೋಪಗಳನ್ನು ಮಾಡ್ತಾ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಸರ್ಕಾರ ಬೀಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇವನು ಹೋಗ್ತಾಯಿದ್ದ. ಇವನು ಇಷ್ಟೊಂದು ನ್ಯಾಯಾಲಯಗಳಿಗೆ ಹೋಗಿ ಖರ್ಚು ಮಾಡ್ತಾನಲ್ಲ, ಇವನಿಗೆ ಎಲ್ಲಿಂದ ಬರ್ತಾಯಿದೆ ಹಣ? ಇವನಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ? ಹಣಕಾಸಿನ ವ್ಯವಹಾರ ಇವನಿಗೆ ಎಲ್ಲಿಂದ ಬರ್ತಾಯಿದೆ? ಇಷ್ಟೊಂದು ಕೇಸ್ಗಳನ್ನು ನಡೆಸ್ತಾ ಇದ್ದಾನೆ. ಇದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಇವನು ಇದೇ ರೀತಿ ಪ್ರತಿಯೊಬ್ಬರ ಏನು ಮುಖ್ಯಮಂತ್ರಿಗಳು ಮತ್ತು ಇತರೆ ಕಾಂಗ್ರೆಸ್ ನಾಯಕರುಗಳ ವಿರುದ್ಧವೇ ಇವನು ಈ ರೀತಿ ಆರೋಪಗಳನ್ನು ಮಾಡ್ತಾಯಿದ್ದಾನೆ. ಬೇರೆ ಯಾರು ಮಾಡೇ ಇಲ್ವಾ? ಬೇರೆ ಯಾವ ಪಕ್ಷದ ನಾಯಕರುಗಳು ಈ ಒಂದು ಮೂಢ ಹಗರಣದಲ್ಲಿ ಭಾಗಿಯಾಗಿಲ್ವಾ? 50-50 ಅನುಪಾತದಲ್ಲಿ ಯಾರು ಸೈಟ್ಗಳನ್ನು ಪಡೆದಿಲ್ವಾ? ನಿವಾಸಗಳನ್ನು ಪಡೆದಿಲ್ವಾ? ಅವರ ವಿರುದ್ಧ ಯಾಕೆ ಇವನು ಕಂಪ್ಲೇಂಟನ್ನು ಕೊಡ್ತಾ ಇಲ್ಲ, ದೂರನ್ನು ಕೊಡ್ತಾ ಇಲ್ಲ? ಕೇವಲ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳ ವಿರುದ್ಧವಾಗಿ ಮಾತ್ರ ಇವನು ಮಾತಾಡೋದು ಮತ್ತು ಬಹಿರಂಗ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು, ನಿರಂತರವಾಗಿ ಒಂದಲ್ಲ ಒಂದು ಪ್ರಕರಣಗಳನ್ನು ತಂದು ಅವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾನೆ. ಈಗಾಗಲೇ ಘನ ನ್ಯಾಯಾಲಯ ಏನು ವಿಶೇಷ ಏನು ಸ್ವತಂತ್ರವಾದಂಥ ಸಂಸ್ಥೆ ಲೋಕಾಯುಕ್ತ, ಆ ಸಂಸ್ಥೆಗೆ ಮೂಢ ಹಗರಣವನ್ನು ಏನು ಮುಖ್ಯಮಂತ್ರಿಗಳು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಏನು ಅರ್ಜಿಯನ್ನು ಕೊಟ್ಟಿದ್ನೋ, ದೂರನ್ನು ಕೊಟ್ಟಿದ್ನೋ, ಆ ಸಂಬಂಧ ನ್ಯಾಯಾಲಯ ಏನು ಲೋಕಾಯುಕ್ತಕ್ಕೆ ವಿಚಾರಣೆ ಮಾಡಲಿಕ್ಕೆ, ತನಿಖೆ ಮಾಡಲಿಕ್ಕೆ ಆದೇಶವನ್ನು ನೀಡಿತ್ತು. ಅದೇ ರೀತಿ ED ಸಹ ಇದರಲ್ಲಿ ಬಂದು ಆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎಂಬ ಬಗ್ಗೆ ಅದೂ ಸಹ ವಿಚಾರಣೆಯನ್ನು, ತನಿಖೆಯನ್ನು ಅದೂ ಮಾಡ್ತಾಯಿದೆ. ಲೋಕಾಯುಕ್ತ ಈಗಾಗಲೇ SP ಅವರು ವಿಚಾರಣೆಯನ್ನು ಮಾಡಿ, ತನಿಖೆಯನ್ನು ಮಾಡಿ, ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಮಧ್ಯೆ ಇವರಿಗೆ ಯಾವ ಕೆಲಸವೂ ಇಲ್ಲ. ಈ ಸ್ನೇಹಮಯಿ ಕೃಷ್ಣ ಅನ್ನೋನು ಒಬ್ಬ ಮೋಸಗಾರ, ಕುತಂತ್ರದಿಂದ ಇವನು ಮುಖ್ಯಮಂತ್ರಿಗಳನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾನೆ. ಹಣ ಏನು BJPಯವರಿಂದ ಸಾಕಷ್ಟು ಹಣವನ್ನು ಇವನು ಪಡ್ಕೊಂಡಿದ್ದಾನೆ. ಇವನೊಬ್ಬ ಭ್ರಷ್ಟ, ಇವನೊಬ್ಬ ಬಂಟ. ಇಂಥ ಮೋಸಗಾರನಿಗೆ ಯಾರು ಅವನಿಗೆ ಸಹಾಯವನ್ನು ಮಾಡಬಾರ್ದು. ಇವರು BJP ಮತ್ತು JDS ನಾಯಕರುಗಳ ಹಣದ ಸಹಾಯದಿಂದ ಇವನು ಈ ಕುತಂತ್ರವನ್ನು ಮಾಡ್ತಾಯಿದ್ದಾನೆ. ಇವನಿಗೆ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯಲ್ಲಿ ಅವನು ಕಷ್ಟವನ್ನು ಎದುರಿಸಬೇಕಾಗ್ತದೆ. ನಾವೆಲ್ಲರೂ ಇವನ ವಿರುದ್ಧ ತಿರುಗಿ ಬೀಳ್ತೀವಿ. ಈಗಾಗಲೇ ಇವನು ಚೆಕ್ ಬೌನ್ಸ್ ಕೇಸ್ನಲ್ಲೂ ಸಿಕ್ಕಾಕ್ಕೊಂಡಿದ್ದಾನೆ. ಇವನು ಇದೇ ರೀತಿ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಕ್ಕಂಥ, ಈಗ ಹಲವಾರು ನಾಯಕರುಗಳದ್ದು ನಿವೇಶನಗಳು, ಜಮೀನನ್ನು ಕಬಳಿಸಿರ್ತಕ್ಕಂಥ ಅನೇಕ ನಾಯಕರುಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರ ವಿರುದ್ಧ ಯಾವ ಅರ್ಜಿಯನ್ನು, ದೂರನ್ನು ಅವನು ಯಾರಿಗೂ ಕೊಡ್ತಾ ಇಲ್ಲ, ನ್ಯಾಯಾಲಯಕ್ಕೂ ಹೋಗ್ತಾ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧವಾಗೇ ಮಾಡ್ತಾ ಇದ್ದಾನೆ. ಅವನಿಗಿಷ್ಟ ಇರೋದು ಇಷ್ಟೇ, ಅವರೆಲ್ಲ ಹಣ ಕೊಡ್ತಾ ಇದ್ದಾರೆ. ಇವನ್ನ ಎತ್ಕಟ್ಟಿ ಮುಖ್ಯಮಂತ್ರಿಗಳಿಗೆ ತೇಜೋವಧೆ ಮಾಡಿ ಈ ಸರ್ಕಾರವನ್ನು ಬೀಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡಿದರು. ಆದರೆ
ನ್ಯಾಯಾಲಯ ಇವತ್ತೊಂದೇ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ. ನಮಗೆಲ್ಲರಿಗೂ ಸಹ ಎಲ್ಲ ಕಾರ್ಯಕರ್ತರುಗಳು ಸಹ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಮೂಡಾ ಪ್ರಕರಣದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಫನ್ನು ಪಡೀತಾರೆ. ಯಾವುದೇ ಅವರಿಗೆ ನ್ಯಾಯ ಸಿಕ್ಕುತ್ತೆ. ಯಾವುದೇ ತಪ್ಪು ಅವ್ರು ಮಾಡಿಲ್ಲ, ಇದರಲ್ಲಿ ಯಾವ ಭಾಗಿಯಾಗಿಲ್ಲ, ಯಾವುದೇ ರೀತಿಯ ಒಂದು ಲಾಭವನ್ನು ಅವರು ಪಡ್ಕೊಂಡಿಲ್ಲ. ಅವರು ಕಾನೂನಾತ್ಮಕವಾಗಿ ಅವರ ಧರ್ಮಪತ್ನಿಗೆ 14 ಸೈಟ್ಗಳನ್ನು ಮೂಡಾ ಪ್ರಾಧಿಕಾರ ಕೊಟ್ಟಿದೆ, ಅದನ್ನು ಸಹ ಅವರು ವಾಪಸ್ ಕೊಟ್ಟಿದ್ದಾರೆ. ಇಂತಹ ಪ್ರಾಮಾಣಿಕ ಇರತಕ್ಕಂಥ 40 ವರ್ಷಗಳ ಇತಿಹಾಸದಲ್ಲಿ ಅವ್ರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ರಾಜಕಾರಣದಲ್ಲಿ. ಅಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ನಿಷ್ಠೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಇಂತಹ ಅವಿವೇಕಿ ಸ್ನೇಹಮಯಿ ಕೃಷ್ಣ ಎಂಬ ಅವಿವೇಕಿ ವ್ಯಕ್ತಿ ಈ ರೀತಿ ದೂರನ್ನು ನೀಡಿ ಅವರ ತೇಜವನ್ನೇ ಮಾಡ್ತಾ ಇರ್ತಕ್ಕಂಥದ್ದು ನಾವು ಈ ಮೂಲಕ ನಾನು ಖಂಡಿಸ್ತೇನೆ. ಇನ್ನು ಮುಂದೆ ಅವನು ಈ ರೀತಿ ಮಾಡಬಾರ್ದು. ಇದೇ ರೀತಿ ಮಾಡಿದ್ರೆ ನಾವು ಅವನ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.